ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ದಿನ 15ರ ಜಪ. ಓಂ ಭೀಮ ಶಂಕರಾಯ ನಮಃ. ಓಂ ಭೀಮ ಶಂಕರಾಯ ನಮಃ. ಓಂ ಭೀಮ ಶಂಕರಾಯ ನಮಃ. ಕಾರ್ತಿಕ ಮಾಸದ ಜಪಯಜ್ಞದಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. ನಾಳೆ 15ನೇ ದಿವಸ ಈ ಜಪವನ್ನು ಮಾಡಿ. ಅದರಂತೆ ನಾಳೆ ಕಾರ್ತಿಕ ಹುಣ್ಣಿಮೆ. ಕಾರ್ತಿಕ ಹುಣ್ಣಿಮೆಯನ್ನು ಶಿವ ಮತ್ತು ವಿಷ್ಣುವಿನ ಪೂಜೆಯೊಂದಿಗೆ ಆಚರಿಸಲಾಗುತ್ತೆ. ಈ ದಿನವನ್ನು ತ್ರಿಪುರ ಪೂರ್ಣಿಮೆ ಅಂತ ಕರೀತಾರೆ. ಯಾಕೆ ಅಂದರೆ ಇದು ಶಿವನು ತ್ರಿಪುರಾಸುರನನ್ನು ಸಂಹರಿಸಿದಂಥ ದಿನ ಆಗಿದೆ. ಈ ಶುಭ ದಿನದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು, ದೀಪದಾನ ಮಾಡಿದ್ರೆ ಒಳ್ಳೆಯದು, ದೇವಸ್ಥಾನದಲ್ಲಿ ದೀಪೋತ್ಸವ ನಡೆಸಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ, ಸಮೃದ್ಧಿ ಹೆಚ್ಚುತ್ತೆ ಅಂತ ಹೇಳಲಾಗುತ್ತೆ. ಕಾರ್ತಿಕ ಹುಣ್ಣಿಮೆಯ ವಿಶೇಷತೆ ಇನ್ನೇನಪ್ಪ ಅಂತ ಹೇಳಿದ್ರೆ ಗಂಗಾ ಸ್ನಾನಕ್ಕೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ. ಗಂಗಾ ನದಿ ಅಲ್ಲದೆ ಯಾವುದೇ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೂ ಕೂಡ ಒಳ್ಳೆಯದು. ಈ ಗಂಗಾ ಸ್ನಾನಕ್ಕೆ ಹೋಗಲು ಆಗದವರು ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದ್ರೂ ಪುನೀತರಾಗ್ತಾರೆ. ನದಿ ಸ್ನಾನ ಆಗದೇ ಇದ್ದರೆ ಮನೆಯಲ್ಲೇ ನದಿ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು. ಮತ್ತು ದೀಪಗಳನ್ನು ಹಚ್ಚೋದ್ರಿಂದ ಅಜ್ಞಾನ ದೂರವಾಗಿ ಸುಜ್ಞಾನ ಲಭಿಸುತ್ತೆ ಅಂತ ಹೇಳ್ತಾರೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ರೆ ಸಂಪತ್ತು ಹೆಚ್ಚುತ್ತೆ. ಮನೆಯ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕನ್ನು ಬರೆದು ಮಾವಿನ ಎಲೆಗಳ ತೋರಣ ಕಟ್ಟೋದ್ರಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ. ಈ ದಿನ ಏನಾದರೂ ಕೃತಿಕ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದರೆ ಈ ಆಚರಣೆಯ ಮಹತ್ವ ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ವೇದವ್ಯಾಸರ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಎಷ್ಟೊಂದು ಸಲ ಈ ಹಬ್ಬ ಸಿಖ್ಖರ ಹಬ್ಬವಾದ ಗುರುನಾನಕ್ ಜಯಂತಿಯೊಂದಿಗೆ ಒಂದೇ ದಿವಸನೂ ಬರುತ್ತೆ. ಈ ತ್ರಿಪುರ ಹುಣ್ಣಿಮೆ ಅಂತ ಆಗಲೇ ಹೇಳಿದೆ ಅಲ್ವಾ. ಈ ತ್ರಿಪುರಾಸುರನೆಂಬ ರಾಕ್ಷಸನ ಶತ್ರುವಾದ ತ್ರಿಪುರಾರಿ, ಇದರಿಂದ ಈ ಹೆಸರು ಬಂದಿದೆ. ತ್ರಿಪುರಾರಿ ಅನ್ನೋದು ಶಿವನ ಉಪನಾಮ. ಶಿವನು ತನ್ನ ತ್ರಿಪುರಾಂತಕನ ರೂಪದಲ್ಲಿ ಅಂದರೆ ತ್ರಿಪುರಾಸುರನನ್ನು ವಧಿಸ್ತವ ಅಂತ ಈ ದಿನ ಈ ರಾಕ್ಷಸನನ್ನು ಕೊಂದ. ತ್ರಿಪುರಾಸುರ ಇಡೀ ವಿಶ್ವವನ್ನು ಆಕ್ರಮಣ ಮಾಡೋದು, ದೇವಾನುದೇವತೆಗಳನ್ನು ಸೋಲಿಸೋದು ಇವೆಲ್ಲ ಮಾಡ್ತಾ ಇದ್ದ. ಅವನು ಆಕಾಶದಲ್ಲಿ 3 ನಗರಗಳನ್ನು ನಿರ್ಮಾಣ ಮಾಡಿದ್ದ. ಅವುಗಳನ್ನು ಒಟ್ಟಾಗಿ ತ್ರಿಪುರ ಅಂತ ಕರೆಯಲಾಗ್ತಿತ್ತು. ಶಿವ ಒಂದೇ ಒಂದು ಬಾಣದಿಂದ ರಾಕ್ಷಸನನ್ನು ಕೊಂದು ಅವನ ನಗರಗಳನ್ನು ನಾಶ ಮಾಡ್ದ. ಇದರಿಂದ ದೇವತೆಗಳು ಬಹಳ ಹರ್ಷಿತರಾದರು ಮತ್ತು ಆ ದಿನವನ್ನು ಬೆಳಕಿನ ಹಬ್ಬ ಅಂತ ಘೋಷಿಸಿದ್ರು. ಈ ದಿನವನ್ನು ದೇವತೆಗಳ ದೀಪಾವಳಿ, ದೇವ ದೀಪಾವಳಿ ಅಂತ ಕರೆಯಲಾಗುತ್ತೆ. ಮತ್ತು ಈ ದಿನ ರಾಧಾಕೃಷ್ಣ ರಾಸಲೀಲೆ ನೃತ್ಯ ಮಾಡಿದ್ರು ಅಂತ ಹೇಳ್ತಾರೆ. ಕೃಷ್ಣ ರಾಧೆಯನ್ನು ವರಿಸಿದ ದಿನ ಅಂತ ಕೂಡ ಹೇಳಲಾಗುತ್ತೆ. ಈ ದಿನವನ್ನು ಮೃತ ಪೂರ್ವಜರಾದ ಪಿತೃಗಳಿಗೆ ಕೂಡ ಸಮರ್ಪಣೆ ಮಾಡ್ತಾರೆ. ಶತ್ರುಗಳ ಮೇಲೆ ವಿಜಯವನ್ನು ಸಂಪಾದನೆ ಮಾಡೋದಕ್ಕೆ ಶಾಖಮೇಧ ಅಂತ ತ್ಯಾಗ ಮಾಡಿದಾಗ ಪುರಾತನ ಕಾಲಕ್ಕೆ ಈ ಹಬ್ಬ ಮೂಲ ಅಂತ ಹೇಳಲಾಗುತ್ತೆ. ಕಾರ್ತಿಕೆ ಹುಣ್ಣಿಮೆ ವಿಷ್ಣು ನಿದ್ರಿಸ್ತಾನೆ ಅಂತ ನಂಬಲಾದ 4 ತಿಂಗಳ ಅವಧಿಯಾದ ಚಾತುರ್ಮಾಸದ ಮುಕ್ತಾಯ ಅಂತ ಹೇಳಲಾಗುತ್ತೆ. ಈ ಚಾತುರ್ಮಾಸ ಅನ್ನೋದು ಈ ಪ್ರಾಯಶ್ಚಿತ ಈ ದಿನ ಮುಕ್ತಾಯಗೊಳ್ಳುತ್ತೆ. ಪ್ರಬೋಧಿನಿ ಏಕಾದಶಿ ಎಂದು ಪ್ರಾರಂಭವಾಗುವ ಎಷ್ಟೊಂದು ಜಾತ್ರೆಗಳು ಈ ಕಾರ್ತಿಕ ಹುಣ್ಣಿಮೆ ದಿನ ಕೊನೆಯಾಗತ್ತೆ. ಇನ್ನು ರಾಜಸ್ಥಾನದಲ್ಲಿ ಪುಷ್ಕರ ಜಾತ್ರೆ, ಪುಷ್ಕರ ಮೇಳ ಅಂತ ಪ್ರಬೋಧಿನಿ ಏಕಾದಶಿ ಎಂದು ಪ್ರಾರಂಭವಾಗಿ ಕಾರ್ತಿಕ ಪೂರ್ಣಿಮೆಯ ತನಕ ಮುಂದುವರೆದು ಇಲ್ಲಿ ನಿಲ್ಲುತ್ತೆ. ಈ ಮೇಳ ಬ್ರಹ್ಮದೇವನ ಸ್ಮರಣಾರ್ಥ ನಡೆಯುತ್ತೆ. ಆ ಬ್ರಹ್ಮದೇವನ ದೇವಸ್ಥಾನ ಪುಷ್ಕರ್ನಲ್ಲಿ ಇದೆ. ಕಾರ್ತಿಕ ಹುಣ್ಣಿಮೆ ಎಂದು 3 ಪುಷ್ಕರಗಳಿಗೆ ಪ್ರದಕ್ಷಿಣೆ ಮಾಡಿದ್ರೆ ಬಹಳ ಪುಣ್ಯಪ್ರದ ಅಂತ ಹೇಳ್ತಾರೆ. ಸಾಧುಗಳು ಇಲ್ಲಿ ಸೇರ್ತಾರೆ. ಏಕಾದಶಿಯಿಂದ ಹುಣ್ಣಿಮೆಯವರೆಗೂ ಗುಹೆಗಳಲ್ಲಿ ಉಳಿತಾರೆ. ಪುಷ್ಕರ್ನಲ್ಲಿ ಜಾತ್ರೆಗಾಗಿ ಸುಮಾರು 1-2 ಲಕ್ಷ ಜನರು ಸೇರ್ತಾರಂತೆ. 25,000 ಒಂಟೆಗಳು ಇರುತ್ತಂತೆ. ಈ ಪುಷ್ಕರ್ ಮೇಳ ಅನ್ನೋದು ಏಷ್ಯಾದ ಅತಿ ದೊಡ್ಡ ಒಂಟೆಗಳ ಮೇಳ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಕಾರ್ತಿಕ ಪೌರ್ಣಮಿಯಂದು ಪುಣ್ಯಕ್ಷೇತ್ರದಲ್ಲಿನ ಒಂದು ಸರೋವರ, ನದಿ ಯಾವುದಾದ್ರೂ ಪುಣ್ಯಸ್ನಾನ ಮಾಡೋದಕ್ಕೆ ಸೂಚಿಸಲಾಗುತ್ತೆ.
ಇದನ್ನೇ ಕಾರ್ತಿಕ ಸ್ನಾನ ಅಂತ ಹೇಳಲಾಗುತ್ತೆ. ದೇವಸ್ಥಾನಗಳಲ್ಲಿ ದೇವತೆಗಳಿಗೆ ಅನ್ನವನ್ನು ಸಮರ್ಪಿಸುವಂಥ ಅನ್ನದಾನ, ಅನ್ನಕೂಟ ನಡೆಯುತ್ತೆ. ಈ ದಿನ ವಿಷ್ಣುವನ್ನು ಪೂಜಿಸಲಾಗುತ್ತೆ. ಯಾವುದೇ ಪ್ರಕಾರದ ಹಿಂಸೆ, ದೌರ್ಜನ್ಯ ಈ ದಿನ ಮಾಡಬಾರ್ದು. ಕ್ಷೌರ ಮಾಡೋದು, ತಲೆ ಕೂದಲು ಕತ್ತರಿಸೋದು, ಮರ ಕಡಿಯೋದು, ಹಣ್ಣುಗಳನ್ನು ಹೂಗಳನ್ನು ಕೀಳೋದು ಮತ್ತು ಇವೆಲ್ಲವೂ ಕೂಡ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಇನ್ನು ದಾನ ಕಾರ್ಯಗಳು, ವಿಶೇಷವಾಗಿ ಗೋದಾನ, ಬ್ರಾಹ್ಮಣರಿಗೆ ಆಹಾರ ನೀಡೋದು, ಉಪವಾಸ ಮಾಡೋದು, ಈ ರೀತಿ ಧಾರ್ಮಿಕ ಕಾರ್ಯ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಮಹಾಶಿವರಾತ್ರಿ ನಂತರ ಶಿವನಿಗೆ ಮೀಸಲಾದ ಹಬ್ಬ ಅಂದರೆ ಈ ತ್ರಿಪುರ ಪೂರ್ಣಮಿ ಅಂತ ಹೇಳಲಾಗುತ್ತೆ. ಈ ತ್ರಿಪುರಸುರನನ್ನು ಕೊಂದ ಜ್ಞಾಪಕಾರ್ಥವಾಗಿ ಶಿವನ ಪ್ರತಿಮೆಯನ್ನು ಮೆರವಣಿಗೆ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ದೇವಸ್ಥಾನದ ಸಂಕೀರ್ಣಗಳನ್ನು ಈ ದಿನ ರಾತ್ರಿಯಾದ್ಯಂತ ಬೆಳಗಿಸಲಾಗುತ್ತೆ. ಗೋಪುರಗಳಲ್ಲೆಲ್ಲ ದೀಪ ಇಟ್ಟು ದೀಪವನ್ನು ಬೆಳಗಿಸ್ತಾರೆ. ಜನರು ಸಾವಿನ ನಂತರ ನರಕದಿಂದ ಪಾರಾಗಬೇಕು ಅಂತ 365 ಅಥವಾ 720 ದೀಪದ ಬತ್ತಿಗಳನ್ನು ದೇವಸ್ಥಾನದಲ್ಲಿ ಬೆಳಗ್ತಾರೆ. 720 ದೀಪದ ಬತ್ತಿಗಳು ಅಂದರೆ ಹಿಂದೂ ಪಂಚಾಂಗದ ಪ್ರಕಾರ 360 ಹಗಲು 360 ರಾತ್ರಿಗಳ ಒಂದು ಪ್ರತೀಕ ಅಂತ ಹೇಳಲಾಗುತ್ತೆ. ವಾರಣಾಸಿಯಲ್ಲಿ ನದಿ ತೀರದ ಸ್ನಾನಘಟ್ಟಗಳು ಈ ದಿನ ಸಾವಿರಾರು ದೀಪಗಳಿಂದ ಬೆಳಗ್ತಾ ಇರುತ್ತೆ. ಜನರು ಐನೋರಿಗೆ, ಪುರೋಹಿತರುಗಳಿಗೆ ದೀಪಗಳನ್ನು ದಾನವಾಗಿ ಉಡುಗೊರೆಯಾಗಿ ನೀಡ್ತಾರೆ. ಈ ದಿನವನ್ನು ಕಾರ್ತಿಕ ದೀಪರತ್ನ ಅಂತ ಹೇಳಲಾಗುತ್ತೆ. ಈ ದಿನ ದೀಪಗಳನ್ನು ನದಿಗಳಲ್ಲಿ ಸಣ್ಣದಾಗಿ ದೋಣಿಗಳಲ್ಲಿ ತೇಲಿ ಬಿಡ್ತಾರೆ. ಪವಿತ್ರವಾದ ಅಂಜೂರದ ಹಣ್ಣು ಮತ್ತು ನಲ್ಲಿ ಮರದ ಕೆಳಗೆ ದೀಪಗಳನ್ನು ಹಚ್ಚಿಸ್ತಾರೆ. ನೀರಲ್ಲಿರುವ ಮತ್ತು ಮರಗಳ ಕೆಳಗಿರುವ ದೀಪಗಳನ್ನು ಕಣ್ತುಂಬಿಕೊಳ್ಳುವ ಮೀನುಗಳು, ಕ್ರಿಮಿ ಕೀಟಗಳು, ಪಕ್ಷಿ ಆದಿಯಾಗಿ ಎಲ್ಲವೂ ಮೋಕ್ಷ ಪಡೆಯುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ನದಿ ಸ್ನಾನ ಮಾಡಿದ್ರೆ ಜಾತಕ ದೋಷಗಳು ನಿವಾರಣೆಯಾಗಿ ದೇವತೆಗಳ ಆಶೀರ್ವಾದ ಸಿಗತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿದ್ರೆ ಬಡತನ ನಿವಾರಣೆಯಾಗುತ್ತೆ, ಆರ್ಥಿಕ ಲಾಭ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸೋದ್ರಿಂದ ಈ ದಿನ ಆರ್ಥಿಕ ಸಂಕಷ್ಟ ದೂರ ಆಗುತ್ತೆ. ತುಳಸಿ ಕಾರ್ತಿಕ ದ್ವಾದಶಿಯಿಂದ ವಿಷ್ಣುವಿನ ಮದುವೆ ಆದ್ಲಲ್ಲ, ಆ ವಿವಾಹವಾಗಿ ಈ ಕಾರ್ತಿಕ ಮಾಸದ ಹುಣ್ಣಿಮೆ ದಿವಸ ವೈಕುಂಠಕ್ಕೆ ತೆರಳಿದ್ಲು ಅಂತ ಕೂಡ ಹೇಳಲಾಗುತ್ತೆ. ಈ ರೀತಿ ಕಾರ್ತಿಕ ಹುಣ್ಣಿಮೆ ಅಂದರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾಗಿ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆಮೇಲೆ ಈ ದಿನ ಕಾರ್ತಿಕ ಹುಣ್ಣಿಮೆ ದಿವಸ ಅರಳಿ ಮರದ ಪೂಜೆ ಮಾಡಿದ್ರೆ ಒಳ್ಳೆಯದು. ಲಕ್ಷ್ಮೀ ದೇವಿ ಅರಳಿ ಮರದ ಮೇಲೆ ಸಂತೋಷದ ಭಂಗಿಯಲ್ಲಿ ವಾಸ ಮಾಡ್ತಾಳೆ ಅಂತ ಹೇಳ್ತಾರೆ. ಆದ್ದರಿಂದ ಬೆಳಿಗ್ಗೆ ಸ್ನಾನ ಮಾಡಿ ಆಹಾರ ತೆಗೆದುಕೊಳ್ಳುವ ಮುಂಚೆ ಅರಳಿ ಮರದ ಕೆಳಗೆ ಹಾಲಿನೊಂದಿಗೆ ಬೆರೆಸಿದ ಸಕ್ಕರೆಯನ್ನು ಅರ್ಪಣೆ ಮಾಡಿದ್ರೆ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿ ಅವಳ ಕೃಪೆಯಿಂದ ಜೀವನದ ಎಲ್ಲ ಆರ್ಥಿಕ ಬಿಕ್ಕಟ್ಟು ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ಹುಣ್ಣಿಮೆ ಚಂದ್ರನನ್ನು ಪೂಜಿಸಿದ್ರೆ ವಿಶೇಷ ಪ್ರಯೋಜನ ಸಿಗುತ್ತೆ. ಚಂದ್ರನಿಗೆ ಅರ್ಘ್ಯ ಕೊಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ದಿನ ರಾತ್ರಿ ಬೆಳ್ಳಿ ಲೋಟದಲ್ಲಿ ಹಾಲು, ನೀರು, ಸಕ್ಕರೆ ಬೆರೆಸಿ ಬಿಳಿ ಹೂಗಳಿಂದ ಚಂದ್ರನಿಗೆ ಅರ್ಘ್ಯ ಅರ್ಪಿಸಿದ್ರೆ ಚಂದ್ರನ ಬಲ ಒಂದು ಇದಾಗುತ್ತೆ, ಸ್ಥಾನ ಇರುತ್ತಲ್ವ, ಅದು ಒಂದು ಬಲಗೊಳ್ಳುತ್ತೆ, ತಾಯಿಯ ಕೃಪೆ ಸಿಗತ್ತೆ ಅಂತ ಹೇಳಲಾಗುತ್ತೆ. ಈ ರೀತಿ ಕಾರ್ತಿಕ ಹುಣ್ಣಿಮೆಯ ಒಂದು ವಿಶೇಷತೆಗಳನ್ನು ಹೇಳ್ತಾ ಹೋದರೆ ಎಷ್ಟೊಂದಿದೆ. ಈ ರೀತಿ ಯಾರಿಗೆ ಯಾವುದಾಗುತ್ತೋ ಅದನ್ನು ಮಾಡಿ, ಇದರೊಂದಿಗೆ ಪ್ರತಿದಿನ ಆ ದಿನದ ವಿಶೇಷತೆಗಳನ್ನು ತಿಳಿಸ್ತಾ ಹೋಗ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು.